ಮೇಲ್ವಿಳಾಸ ತಿದ್ದುಪಡಿಗೆ 2026ರಲ್ಲಿ ಗೂಗಲ್ನಿಂದ ಅವಕಾಶವನ್ನ ನೀಡಲಾಗಿದೆ. ಹಾಲಿ ಗೂಗಲ್ ಖಾತೆಯನ್ನೇ ಬಳಸಿ ಜಿಮೇಲ್ ವಿಳಾಸದ ಬಳಕೆದಾರರ ಹೆಸರನ್ನ ಬದಲಿಸಿಕೊಳ್ಳುವಂತಹ ವೈಶಿಷ್ಟ್ಯವನ್ನ 2026ರಲ್ಲಿ ಪರಿಚಯಿಸೋಕೆ ಈಗ ಗೂಗಲ್ ಮುಂದಾಗಿದೆ. ಈ ಹಿಂದೆ ಗೂಗಲ್ ಖಾತೆಗಳಲ್ಲಿ ಇಮೇಲ್ ವಿಳಾಸ ಬದಲಾಯಿಸಬೇಕಾದ್ರೆ ಮತ್ತೊಂದು ಇಮೇಲ್ ಖಾತೆ ಜೊತೆ ಸೈನ್ ಅಪ್ ಆದವರಿಗೆ ಮಾತ್ರ ಸಾಧ್ಯವಾಗ್ತಾ ಇತ್ತು. ಆದ್ರೆ ಈಗ ಇಮೇಲ್ ವಿಳಾಸ ಬದಲಿಸೋಕೆ ಬೇರೊಂದು ಖಾತೆಯ ಜೊತೆ ಸೈನ್ ಅಪ್ ಅವಶ್ಯಕತೆ ಇಲ್ಲದೆ ಹಾಲಿ ಖಾತೆಯ ಮೂಲಕ ನೇರವಾಗಿ ಹೆಸರನ್ನ ಬದಲಾಯಿಸಬಹುದಾಗಿದೆ. ಅಲ್ಲದೆ ಹೆಸರು ಬದಲಿಸಿದ ಮೇಲೆ ಹಳೆಯ ವಿಳಾಸಕ್ಕೆ ಯಾರಾದರೂ ಸಂದೇಶ ಕಳುಹಿಸಿದ್ರೂ ಕೂಡ ಆ ಸಂದೇಶ ಹೊಸ ಹೆಸರಿನ ವಿಳಾಸದಲ್ಲಿ ಪ್ರದರ್ಶನವಾಗಲಿದೆ. ವರ್ಷಕ್ಕೆ ಒಂದರಂತೆ ಗರಿಷ್ಠ 3 ಬಾರಿ ಮಾತ್ರವೇ ಹೆಸರು ಬದಲಿಸುವಂತಹ ಅವಕಾಶವಿರಲಿದೆ. ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಅರ್ಪಿಸುವ ನಂದನ ಪ್ಯಾಲೇಸ್ ಸಹ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಟಿವಿ ಮತ್ತು ಆಡ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ.